ಹಾಯ್ ಹಲೋ ನಮಸ್ತೆ. ಇವತ್ತು ಡೇ 4 ಆಗಿರುತ್ತೆ. ನನ್ನ ಮಾರ್ಕೆಟ್ ಹೇಗೋಯ್ತು ಅಂತ ಹೇಳ್ತೀನಿ. ನಾನು ಈ ವಿಡಿಯೋ ಮಾಡುತ್ತಿರೋ ಉದ್ದೇಶ ನನ್ನ ಸ್ವಾರ್ಥ, ನನ್ನ ಪರ್ಸನಲ್ ಜರ್ನಲ್ ಮಾಡೋಕೆ ಬರ್ದು ಮಾಡ್ತಾ ಇದ್ದೆ. ಬಟ್ ಅಷ್ಟೇ ಎಫೆಕ್ಟಿವ್ ಆಗ್ತಾ ಇರಲಿಲ್ಲ. ಸೊ ಈ ವಿಡಿಯೋ ಮಾಡಿದ್ರೆ ಎಫೆಕ್ಟಿವ್ ಆಗ್ಬಹುದೇನೋ ಅಂತ ಮಾಡ್ತಿದ್ದೇನೆ. ಸೊ ನಾನು ಯೂಸ್ ಮಾಡೋದು 2 ಇಂಡಿಕೇಟರ್. ಒಂದು ವೇವ್ ಟ್ರೇಡರ್ ಕನ್ನಡ SR ಟೂಲ್ ಎಂದು, ಅವ್ರದ್ದು ಯೂಟ್ಯೂಬ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ, ವೇವ್ ಟ್ರೇಡರ್ ಕನ್ನಡ ಎಂದು. ಬೇಕಾದ್ರೆ ಫಾಲೋ ಮಾಡಬಹುದು, ಅವರ ವಿಡಿಯೋ ಕೂಡ ನೋಡಬಹುದು. ಇನ್ನೊಂದು LOC ಕ್ಯಾಲ್ಕುಲೇಟರ್, ಲಾಜಿಕ್ ಆಪ್ಷನ್ ಚೈನ್ ಕ್ಯಾಲ್ಕುಲೇಟರ್ ಎಂದು, ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅವರು ಹಿಂದಿಯವರು, ಅವ್ರದ್ದು ಕೂಡ ನೋಡಬಹುದು. ನಾನು ಇವೆರಡು ಯೂಸ್ ಮಾಡ್ತೀನಿ. ಇದು ಯಾವುದೇ ರೀತಿ ಪ್ರಚೋದನೆ ಅಥವಾ ನಿಮಗೆ ಟೆಂಪ್ಟ್ ಮಾಡೋಕೆ ಮಾಡ್ತಾ ಇಲ್ಲ. ವಿಡಿಯೋ ಟ್ರೇಡ್ ಮಾಡಲಿ ಅಂತ ಟೆಂಪ್ಟ್ ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಅನಾಲಿಸಿಸ್. ಸೊ ಇದು ಹೈಯರ್ ಟೈಮ್. ಇವತ್ತಿನ ಸ್ಟಾರ್ಟ್ ಮಾಡೋಣ. 17 ಜುಲೈ ಫ್ರೈಡೆ. ಇದು ನಾವು ಡಿಸ್ಕಸ್ ಮಾಡ್ದಂಗೆ ಈಗ ಇಲ್ಲಿ ಡಿ ಮೋಸ್ಟ್ಲಿ ಸಿ ಆಗ್ತಾ ಇರುವುದು. ಸಾರಿ, ಇದು ಆಗೋಗಿದೆ. ಇದು 18th 19th, ನಾವು ಇವತ್ತು 17th ಮಾಡ್ತಾ ಇರೋದು ಅನಾಲಿಸಿಸ್. ನಾನು ಸ್ವಲ್ಪ ವಿಡಿಯೋ ಲೇಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನಾನು ಬರೀ ಇಲ್ಲಿ ತನಕ 17th ತನಕ ಮಾಡ್ತಾ ಇರೋದು. ಸೊ ಬಿ ವೇವ್ ನಡೀತಾ ಇದೆ ಅಂತ ಕ್ಲಾರಿಟಿ ಇತ್ತು. ಕಡೆ ಮಾಡೋತೀಗ ಅಷ್ಟೇ ಯೂಸ್ ಆಗಲ್ಲ, ಬಟ್ ಒಂದು ಕ್ಲಾರಿಟಿ ಇದ್ರೆ ಒಳ್ಳೇದು. ವೇವ್ ಅನಾಲಿಸಿಸ್ ಪ್ರಕಾರ ನಾನೀಗ ಸರ್ಟೂರನ್ನು ಆಡ್ ಮಾಡ್ತಾ ಇದ್ದೇನೆ. ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ವೀಕ್ಲಿ ಲೆವೆಲ್ ಅಂಡ್ ಮಂತ್ಲಿ ಲೆವೆಲ್ ಸಪೋರ್ಟ್ ತಗೊಂಡು ಹೋಯ್ತು ಇಲ್ಲಿ, ಅಂಡ್ ಡೇ ಲೆವೆಲ್ ಅಂಡ್ ಒಂದು ಒಳ್ಳೆ ರ್ಯಾಲಿ ಕೊಡ್ತು. ಇಲ್ಲಿ ಒಂದು ಫುಲ್ ಬ್ಯಾಕ್ ತಗೊಂಡು ಇನ್ನು ಎಂಟ್ರಾದಕ್ಕೆ ಯಾವುದೇ ರೀತಿ ಓಎ ಡೇಟಾ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ತೋರಿಸ್ತೇನೆ ನೋಡಿ. ಇದು ಅವತ್ತಿಂದು 17th ಫ್ರೈಡೆದು ಟೈಮ್ ನೋಡಿ, ಅಪ್ರಾಕ್ಸಿಮೇಟ್ಲಿ 10:50 ನೋಡಿ. 10:50 ಯಾವುದೇ ರೀತಿ ಓಎ ಡೇಟಾ ಸಪೋರ್ಟ್ ಮಾಡ್ತಿಲ್ಲ, ಪೂರ್ತಿ ಬುಲ್ಲಿಶ್ ತೋರಿಸ್ತಾ ಇತ್ತು. 15,000 ಇದೆ, 15 ಲ್ಯಾಕ್ ಇದೆ COI ಚೇಂಜ್ ಇನ್ OI, ಅಂಡ್ ಇದು 3 ಲ್ಯಾಕ್ ಇದೆ. ಅಂಡ್ ಇದು ಸಪೋರ್ಟ್ ಆಗಿ 4,200 ಸಪೋರ್ಟ್ ಆಗಿ ವರ್ಕ್ ಮಾಡ್ತಾ ಇತ್ತು. ಸೊ ನಾನು ಬುಲ್ಲಿಶ್ ಪ್ಲಾನ್ ಮಾಡ್ತಾ ಇದ್ದೆ. ಹಿಂದೆ ಮತ್ತೆ ಒಂದು ರ್ಯಾಲಿ ಕೊಟ್ಟು ಆಲ್ಮೋಸ್ಟ್ ಡೈಲಿ ಲೆವೆಲ್ಸ್ ಟಚ್ ಆಯ್ತು, ಬಟ್ ಟಚ್ ಆಗದೆಲ್ಲ ವಾಪಸ್ ಬಂತು. ಡೈಲಿ ಲೆವೆಲ್ ಟಚ್ ಆಗಿ ನಾನು ಪ್ಲಾನ್ ಮಾಡಬಹುದಿತ್ತು, ಬಟ್ ಇದೊಂಥರ ರೇಟ್ ರೇಸ್ ಮಾಡ್ತಾರೆ ತಗೊಂಡು ನಾನು ಇಲ್ಲಿಗೆ ಎಂಟರ್ ಆದೆ. 11:15 ಕ್ಯಾಂಡಲ್ಗೆ ಇಲ್ಲಿ ತನಕ ಹೋಲ್ಡ್ ಮಾಡಿದೆ, ಪರ್ಫೆಕ್ಟ್ ಇಲ್ಲಿ ತನಕ ಹೋಲ್ಡ್ ಮಾಡಿದೆ. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಒಂದೊಂದ್ಸಲಿ ಆ ತರ ಆಗುತ್ತೆ. ಪ್ರೀಮಿಯಂ ಅಷ್ಟು ಚೆನ್ನಾಗಿ ಮೂವ್ ಆಗಿಲ್ಲ. ಪರ್ ಲಾಟ್ ಅಪ್ರಾಕ್ಸಿಮೇಟ್ಲಿ 280 ಅನ್ಸುತ್ತೆ, 300 ತನಕ ಹೋಗಿತ್ತು. ನಾನು ಎಕ್ಸಿಟ್ ಆಗೋತ್ತಿಗೆ 280 rupees ಆಯ್ತು ಪರ್ ಲಾಟ್. ನಾನು ಸ್ವಲ್ಪ ಕಮ್ಮಿ ಲಾಟಲ್ಲಿ ಹೋಗಿದ್ದೆ, ಹಾಫ್ ಲಾಟಲ್ಲಿ ಹೋಗಿದ್ದೆ ನನ್ನ ಯೂಶುವಲ್ ಕ್ವಾಂಟಿಟಿಗಿಂತ. ಸ್ವಲ್ಪ ಮತ್ತೆ ಬೇರೆ ಏನಾದ್ರು ಆಪರ್ಚುನಿಟಿ ಸಿಕ್ಕುತ್ತಾ ಅಥವಾ ಏನಾದ್ರು ಸ್ವಲ್ಪ ಕೆಳಗೆ ಹೋಗ್ಬಹುದು, SL ಇಟ್ಟಾಗ್ಬೋದು ಅಂತ ಡೌಟ್ ಆಗಿತ್ತು. ಸೊ ಅದಕ್ಕೆ ಹಾಫ್ ಲಾಟ್ ಅಲ್ಲಿದೆ. ನೀವು ಡೌಟ್ ಅಲ್ಲಿದ್ರೆ ಯಾವತ್ತು ಕ್ವಾಂಟಿಟಿನ ಕಮ್ಮಿ ಮಾಡಿ. ಈಗ ನೀವು 4 ಲಾಟ್ ಅಲ್ಲಿದ್ರೆ 2 ಲಾಟಿಗೆ ಹೋಗಿ ಅಥವಾ 1 ಲಾಟಿಗೆ ಹೋಗಿ. ಈಗ ನೀವು 10 ಲಾಟ್ ಮಾಡ್ತಾ ಇದ್ರೆ 5 ಲಾಟಿಗೆ ಹೋಗಿ, 4 ಲಾಟಿಗೆ ಹೋಗಿ, ಆ ತರ ಡೌಟ್ ಇದೆ, ಈ ತರ ಮಾಡಬಹುದು. ಸೊ ಇದು ನನ್ನ ಇವತ್ತಿನ ಅನಾಲಿಸಿಸ್ ಆಗುತ್ತೆ. ಸೊ ಅಷ್ಟೇ, ಇನ್ನೇನು ಟ್ರೇಡ್ ತಗೊಳಕ್ ಹೋಗಿದ್ದು. ಬಟ್ ಇಲ್ಲಿ ಹೋಗಿ ಇಲ್ಲಿ ಬಂತು ನೋಡಿ, ಇಲ್ಲಿಂದ ಡಬಲ್ ಇಷ್ಟಕ್ಕೆ ಬರೀ ಇಲ್ಲಿಂದ ಇಲ್ಲಿಗೆ ನನಗೆ 280 ಸಿಗ್ತಾರು. ಅದೇ ಇಲ್ಲಿಂದ ತಗೊಂಡಿದ್ದು ಡಬಲ್ ಸಿಗೋದು. ಒಳ್ಳೆ ಪ್ರೀಮಿಯಂ ಮೆಲ್ಟ್ ಆಯ್ತು ಈ ಟೈಮ್ ಅಲ್ಲಿ. ಸೊ ನಾನ್ ಮಾಡಿದ್ದು ಸಿಂಪಲ್ P7 24,200. ಐ ಥಿಂಕ್ ಇನ್ನು ಕೆಳಗೆ ಹೋಯ್ತೆ ಅವತ್ತು. 24,150 P7 and 24,000 sorry 24,050 ಈ ಬೈ ಹೆಡ್ಜಿಂಗ್ ಪೊಸಿಷನ್. ಸೊ ಇದನ್ನ ಕ್ಯಾರಿ ಮಾಡಿ ಎಲ್ಲ ನಂಗೆ ಅಷ್ಟು ಯಾಕೋ ಹೋಗ್ಬಾರ್ದು ಅನ್ನಿಸ್ತು. ಸೊ ಹೋಗ್ಲಿಲ್ಲ, ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು. ಬಟ್ ತುಂಬಾ ಚೆನ್ನಾಗಿ ರ್ಯಾಲಿ ಕೊಡ್ತು. OI ಡೇಟಾ ಕೂಡ ಸಪೋರ್ಟ್ ಮಾಡ್ತಾ ಇತ್ತು, ಬಟ್ ನಾನು ಮನಸ್ಸಿಗೆ ಹೋಗ್ಬಾರ್ದು ಅನ್ನಿಸ್ತು. ಸೊ ಹೋಗ್ಲಿಲ್ಲ. ಸೊ ಅವತ್ತಿನ ಒಂದೇ ಪೊಸಿಷನ್ ಅಷ್ಟೇ. ಇದು ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ಆಯ್ತು. ಥ್ಯಾಂಕ್ ಯು.